ಓಂ ಶಾಂತಿ. ಸಮಸ್ಯೆಗಳಿಂದ ಮುಕ್ತರಾಗುವ ವಿಧಾನ. ಪರಮಾತ್ಮನ ಇಂದಿನ ನಿರ್ದೇಶನವಾಗಿದೆ. ಸರ್ವರಿಗೂ ಆಶೀರ್ವಾದಗಳನ್ನು ಕೊಡಿ ಹಾಗೂ ಆಶೀರ್ವಾದಗಳನ್ನು ಪಡೆದುಕೊಳ್ಳಿ. ಯಾವುದೇ ಸಮಸ್ಯೆಗೆ ಕಾರಣವಿದೆಯೋ ಅದನ್ನು ನಿವಾರಣೆ ಮಾಡಿಕೊಂಡು ಸಮಾಧಾನ ಸ್ವರೂಪರಾಗಿ ಎಂದು. ಸರ್ವರಿಗೂ ಆಶೀರ್ವಾದವನ್ನು ಕೊಡುವುದು ಎಂದರೆ ಯಾರೇ ಏನೇ ತಮಗೆ ಶಪಿಸಿದರೂ, ಕೆಡಕನ್ನು ಬಯಸಿದರೂ, ವಿಘ್ನಗಳನ್ನು ತಂದೊಡ್ಡಿದರೂ ಸಹ ತಾವು ಅದರ ಪ್ರತಿಯಾಗಿ ಅವರಿಗೆ ಕೆಡುಕನ್ನು ಬಯಸಬಾರದು. ಆ ಸಮಯದಲ್ಲಿ ನಾವು ಸಹನಾ ಶಕ್ತಿಯನ್ನು ಪ್ರಾಯೋಗಿಕವಾಗಿ ಉಪಯೋಗಿಸಿ ಆ ಆತ್ಮನು ಬಲಹೀನನಾಗಿದ್ದಾನೆ ಹಾಗೂ ವಿಕಾರಗಳೆಂಬ ಮಾಯೆಗೆ ವಶನಾಗಿದ್ದಾನೆ ಎಂದು ತಿಳಿದು ಕ್ಷಮಿಸಿ ಆ ಆತ್ಮಕ್ಕೆ ಸೂಕ್ಷ್ಮ ಶಕ್ತಿಗಳಾದ ಶಕ್ತಿಯನ್ನು ದಾನ ಮಾಡಬೇಕು. ಹೀಗೆ ಯಾವುದೇ ವ್ಯಕ್ತಿಯಲ್ಲಿ ಭೂತ ಪ್ರವೇಶವಾದರೆ ಆತನ ಬಗ್ಗೆ ಯಾರೂ ಕ್ರೋಧಯುಕ್ತರಾಗುವುದಿಲ್ಲ. ಬದಲಾಗಿ ಪರವಶನಾಗಿದ್ದಾನೆ ಎಂದು ತಿಳಿದು ದಯೆ ಹಾಗೂ ಕರುಣೆಯಿಂದ ನೋಡುತ್ತಾರೆ. ಹಾಗೆ ನಾವು ಸಹ ಯಾವುದೇ ವ್ಯಕ್ತಿಯಲ್ಲಿರುವ ಬಲಹೀನತೆಗಳನ್ನು ನೋಡದೆ ಕ್ಷಮಿಸಿ ಆ ವ್ಯಕ್ತಿಗೆ ಶುಭವನ್ನೇ ಬಯಸಬೇಕು. ಇದಕ್ಕೆ ಆಶೀರ್ವಾದ ಕೊಡುವುದು ಎಂದು ಹೇಳಲಾಗುತ್ತದೆ. ಹಾಗೆಯೇ ನಾವು ಅನ್ಯರಿಂದ ಆಶೀರ್ವಾದ ಪಡೆಯುವುದಕ್ಕಾಗಿ ಸಂಕಲ್ಪದಲ್ಲಿ ಶುದ್ಧತೆ, ವಾಣಿಯಲ್ಲಿ ಮಧುರತೆ, ಕಾರ್ಯದಲ್ಲಿ ಹಾಗೂ ಸಂಬಂಧ ಸಂಪರ್ಕದಲ್ಲಿ ಶ್ರೇಷ್ಠತೆ ಇದ್ದರೆ ಹಾಗೂ ಅನ್ಯರ ಬಗ್ಗೆ ಶುಭ ಭಾವನೆ, ಅಂದರೆ ಎಲ್ಲರೂ ಸಹ ಭಗವಂತನ ಮಕ್ಕಳು, ನನ್ನ ಆತ್ಮೀಯ ಸಹೋದರರು ಮಹಾನ್ ಆತ್ಮಗಳಾಗಿದ್ದಾರೆ ಎಂದು ತಿಳಿದು ಶುಭವನ್ನೇ ಹಾರೈಸಿದರೆ ಅದರ ಪ್ರತಿಯಾಗಿ ಆಶೀರ್ವಾದಗಳನ್ನು ಪಡೆಯುತ್ತೇವೆ ಹಾಗೂ ಸರ್ವ ಸಮಸ್ಯೆಗಳಿಗೂ ಸಮಾಧಾನವನ್ನು ಕಂಡುಕೊಳ್ಳಲು ಸಾಧ್ಯ. ಓಂ ಶಾಂತಿ.